This is Sapna Salonke, and here we'll move ahead, that is joint Hindu family business. So before going to the joint Hindu family business merits and demerits, yes, in the today's session we will see, that is we will discuss about only the merits and demerits of joint Hindu family business. Yes, so for that, in the previous session, we had discussed with the meaning of joint Hindu family business, as well as we have discussed with the features. Yes, those things we will recall so that we can get connected with the merits as well as demerits, or else with the advantages and disadvantages of joint Hindu family business. Yes, ಇಲ್ಲಿ ಕನ್ನಡ ಒಳಗೆ ನಾವು ಯಾವ ಟಾಪಿಕ್ ಅನ್ನು ನಾವು ಡಿಸ್ಕಸ್ ಮಾಡತ್ತಿದ್ವಿ, ನಾವು ಸೆಕೆಂಡ್ ಚಾಪ್ಟರ್ ಒಳಗಿದ್ವಿ, ದಟ್ ಈಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಎಸ್, ಅದ್ರ ಒಳಗೆ ನಾವು ಸೆಕೆಂಡ್ ಟಾಪಿಕ್ ಇಟ್ ವಾಸ್ ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರ. ಈ ಸೆಷನ್ ಒಳಗೆ, ಈ ವಿಡಿಯೋ ಒಳಗೆ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಅದರದ್ದು ಒಂದಿಷ್ಟು ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ನಾವಿಲ್ಲಿ ಕಲಿಯೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಟಾಪಿಕನ್ನು ನಾವು ಕನೆಕ್ಟ್ ಆಗಬೇಕಂತಂದ್ರೆ ಇಲ್ಲಿ ರಿಕಾಲ್ ಮಾಡ್ಕೊಳ್ಳೋದು ಮುಂಚೆ ನಾವು ಒಂದಿಷ್ಟು ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ, ವ್ಯವಹಾರದ ಬಗ್ಗೆ ಎಸ್ ನಾವು ಡಿಸ್ಕಸ್ ಮಾಡಿದ್ವಿ. ಮೀನಿಂಗ್ ಎಲ್ಲ ಹೇಳಿದೆ. ನಾಟ್ ಓನ್ಲಿ ದ್ಯಾಟ್, ನಾನು ಮತ್ತೆ ಇಲ್ಲಿ ಅದರದ ಲಕ್ಷಣಗಳನ್ನು ಸಹ ಹೇಳಿದೆ. ಅದನ್ನು ಸ್ವಲ್ಪ ನಾವು ರಿಕಾಲ್ ಮಾಡೋದು, ಹಾಗೆ ನಮ್ಗೆ ಅದಕ್ಕೆ ಕನೆಕ್ಟ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರ ಹೆಂಗಿರ್ತದೆ, ಇದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಇರ್ತದೆ, ರೈಟ್. ಈ ಬಿಸ್ನೆಸ್ಸಿಗೆ ಅಟ್ಲೀಸ್ಟ್ 2 ಜನ ಮೆಂಬರ್ಸ್ ಇರಬೇಕು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಹಿಯರ್ ಇಟ್ ಶುಡ್ ಬಿ ಆಫ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಇಲ್ಲಿ ವಂಶ ಪರಂಪರೆಯಿಂದ ಆ ಒಂದು ವ್ಯವಹಾರವನ್ನು ನಡೆಸ್ಕೊಂತ ಬಂದಿರ್ತಾರೆ. ಸೊ ಆ ವ್ಯವಹಾರದೊಳಗೆ ಇರುವಂಥ ಸದಸ್ಯರು ಅಥವಾ ಮೆಂಬರ್ಸ್, ಕುಟುಂಬದ ಮೆಂಬರ್ಸ್ ಇರ್ತಾರೆ, ಅಥವಾ ವ್ಯವಹಾರದ ದಟ್ ಈಸ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಇಟ್ ಸೆಲ್ಫ್. ಆ್ಯಂಡ್ ಇಲ್ಲಿ ಇದು ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇರ್ತದೆ. ಎಸ್, ದಟ್ ಈಸ್ HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಈ ಜಾಯಿಂಟ್ ಆಗಿ ಫ್ಯಾಮಿಲಿ ಇರ್ತದೆ. ಆ ಫ್ಯಾಮಿಲಿ ಅವ್ರ ಜನದಿಂದಲೇ ಏನು ಬೈ ಬರ್ತ್ ಓನ್ಲಿ ಅವರ ಆ ಬಿಸ್ನೆಸ್ಸಿಂದ ಒಂದು ಮೆಂಬರನ್ನು ಆಗಿಬಿಟ್ಟಿರ್ತಾರೆ. ಎಸ್, ಸೊ ವಾಟ್ ಐ ಮೀನ್ ಟು ಟೆಲ್ ಹಿಯರ್ ಇಸ್, ಇನ್ ದಿಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, so here whatever the members will be there, the members will be of family itself, and the business should be of ancestral property. That is 3 successive generations will be carrying and owned by these people, continuing the properties business. ಸೊ ಅದೇನು ವ್ಯವಹಾರ ಇವರು ಮೊದಲಿನ ಜನ ಆ ವ್ಯವಹಾರವನ್ನು ನಡೆಸ್ಕೊಂಡು ಬಂದಿರ್ತಾರೆ, ಅದು ಮುಂದಿನ ಪೀಳಿಗೆಗೂ ಸಹ ಇಲ್ಲಿ ಏನು ಮಾಡ್ತಿರ್ತಾರೆ, ಆ ಒಂದು ವ್ಯವಹಾರವನ್ನು ಕಂಟಿನ್ಯೂ ಮಾಡ್ಕೊತ ಹೋಗಿರ್ತದೆ. So that is of it, first of all the members are of family members, and that the business is of ancestral property, and this is of Hindu undivided family. And ಈ ಫ್ಯಾಮಿಲಿ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡೋರು ಹಿರಿಯ ಆ ಒಂದು ಅದೊಂದು ವ್ಯವಹಾರವನ್ನು ನಡೆಸ್ಕೊಳೋರು, ಎಸ್, ಕಂಟ್ರೋಲ್ ಮಾಡೋರು, ನಿಯಂತ್ರಣವನ್ನು ಮಾಡೋರು, ಡಿಸಿಷನನ್ನು ತೊಗೊಳೋರು ಇಲ್ಲೊಬ್ಬರು ಹೆಡ್ ಇರ್ತಾರೆ, ಹೆಡ್ ಆಫ್ ದ ಫ್ಯಾಮಿಲಿ, ದ್ಯಾಟ್ ಈಸ್ ಕರ್ತ ಅಂತೇಳಿ. ಹಿ ಈಸ್ ಅ ಎಲ್ಡರ್ ಮೆಂಬರ್. ಯಾರು ಇಲ್ಲಿ ಹಿರಿಯರಾಗಿ ಆ ಒಂದು ಫ್ಯಾಮಿಲಿ ಒಳಗಿರ್ತಾರೆ, ಆ ಒಂದು ಕುಟುಂಬದೋಗಿರ್ತಾರಲ್ಲ, ಆ ಹಿರಿಯರಿಗೆ ನಾವು ಏನಂತ ಕರಿತೀವಿ, ಕರ್ತ ಅಂತ ಕರಿತೀವಿ. ಆ ಕರ್ತ ಅವ್ರು ಏನಿರ್ತಾರಲ್ಲ, ಈಚ್ ಆ್ಯಂಡ್ ಎವ್ರಿ ವರ್ಕ್ ವಿಲ್ ಬಿ ಟೇಕನ್ ಬೈ ಹಿಮ್ ಇಟ್ ಸೆಲ್ಫ್. ಅದು ಮೇ ಬಿ ಅವ್ರದ್ದು ಲಯಬಿಲಿಟಿ ಇರ್ಬೋದು, ಲಯಬಿಲಿಟಿ ಇನ್ ದ ಸೆನ್ಸ್ ಹೊಣೆಗಾರಿಕೆ, ಅವ್ರದ್ದು ತೊಗೊಳುವಂಥ ಕಂಟ್ರೋಲ್ ಇರ್ಬೋದು, ಆ ವ್ಯವಹಾರದ ಕಂಟ್ರೋಲ್ ಮಾಡೋದು, ಡಿಸಿಷನ್ಸ್ ಮಾಡೋದು. ಸೊ ಇವನ್ನೆಲ್ಲ ಕೆಲಸಗಳು ಯಾರು ಮಾಡ್ತಿರ್ತಾರೆ, ಕರ್ತ ಮಾಡ್ತಿರ್ತಾರೆ. ಆ್ಯಂಡ್ ಅದರ್ ಪೀಪಲ್, ಅದರ್ ಮೆಂಬರ್ಸ್ ಏನು ಮತ್ತು ಉಳ್ಕಿದವ್ರು ಅದ್ರ ಕೆಳಗಿಂದ ಏನು ಮೆಂಬರ್ಸ್ ಇರ್ತಾರೆ ಅವ್ರಿಗೆ ನಾವು ಸಹವಾರಸುದಾರರು ಅಂತ ಕರಿತೀವಿ, co-parsoners. No doubt they are also members, or else they are also head, but in this family normally the whoever may be the head, ಸೊ ಅವ್ರಿಗೆ ನಾವು ಎಲ್ಲ ಡಿಸಿಷನ್ಸ್ ಮಾಡಲಿಕ್ಕೆ ಒಂದು ಕೊಟ್ಟಿರ್ತಾರೆ. ಆ್ಯಂಡ್ ಈ ಟೈಪ್ ಬಿಸ್ನೆಸ್ ಏನಾಗಿರ್ತದೆ, ಇಟ್ ಈಸ್ ಸ್ಪೆಸಿಫಿಕ್ ಫಾರ್ಮ್ ಆಫ್ ಬಿಸ್ನೆಸ್ ಆ್ಯಂಡ್ ಓಲ್ಡೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್. ಇದು ಭಾಳ ಪುರಾತನದಿಂದ ಅಂದ್ರೆ ಲೈಕ್ ಓಲ್ಡ್ ಫಾರ್ಮ್ ಆಫ್ ಬಿಸ್ನೆಸ್ ಅದ. ಎಸ್, ಆ್ಯಂಡ್ ಇಲ್ಲೇ ಈ ಒಂದು ಬಿಸ್ನೆಸ್ ಬರೀ ಇಂಡಿಯಾ ಒಳಗೆ ಅಷ್ಟೇ ಸಿಗ್ತದೆ. ಯಾಕಂತಂದ್ರೆ ಈಗಿನ ಜನ್ರೇಷನ್ ಒಳಗೆ ಏನಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರೋದು ರೇರ್, ರೈಟ್. ಎಲ್ಲನೂ ಇಂಡಿವಿಜುವಲ್ ಫ್ಯಾಮಿಲಿನೇ ಇಟ್ಬಿಡ್ತಾರೆ. ಸೊ ಈ ಫ್ಯಾಮಿಲಿ ಮೋಸ್ಟ್ ಪ್ರೊಬ್ಯಾಬ್ಲಿ ರೇರ್ಲಿ ಈಗಂತೂ ಕಾಣಿಸ್ಲಿಕ್ಕತ್ತಿಲ್ಲ ಅಷ್ಟೇ, ಬಟ್ ದೇ ಆರ್ ದ ಪೀಪಲ್ ಹೂ ಆರ್ ಹೋಲ್ಡಿಂಗ್ ದೀಸ್ ಕೈಂಡ್ ಆಫ್ ಬಿಸ್ನೆಸಸ್ ಆ್ಯಸ್ ವೆಲ್. ಆ್ಯಂಡ್ ಈ ಬಿಸ್ನೆಸ್ ಇನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೆಂಗೆ ನಡೀತದೆ ಅಂತಂದ್ರೆ, ಎಸ್, ಇಟ್ ಈಸ್ ಗವರ್ನ್ಡ್ ಬೈ ಹಿಂದೂ ಸಕ್ಸೇಷನ್ ಆ್ಯಕ್ಟ್ 1956, ರೈಟ್. ಇವತ್ತು ಹಿಂದೂ ಸಕ್ಸೇಷನ್ ಆ್ಯಕ್ಟ್ ಅದ 1956. ಆ ಆ್ಯಕ್ಟ್ ಪ್ರಕಾರನೇ ಇಲ್ಲೇ ಅವರು ಈಚ್ ಆ್ಯಂಡ್ ಎವ್ರಿ ಏನು ರೂಲ್ಸ್ ಅದ ಅದ್ರ ಪ್ರಕಾರನ ಹೋಗ್ತಿರ್ತಾರೆ. ಎಸ್, ಆ್ಯಂಡ್ ಇಲ್ಲೇ ಅವ್ರ ಲಯಬಿಲಿಟಿ ಅಥವಾ ಹೊಣೆಗಾರಿಕೆ ಹೆಂಗಿರ್ತದೆ ಅಂತಂದ್ರೆ, ಇಟ್ಸ್
ಬೆನಿಫಿಟ್ಸ್ ಆಫ್ ಲಿಮಿಟೆಡ್. ಎಸ್, ಇಲ್ಲಿ ಕರ್ತಾದ ಏನು ಲಯಬಿಲಿಟಿ ಇರ್ತದಲ್ಲ ಅದು ಅನ್ಲಿಮಿಟೆಡ್ ಇರ್ತದೆ. and here liability of that particular karta is unlimited because he is the head of the family. ಅವ್ರು ಇಲ್ಲಿ ಹಿರಿಯರು ಇರ್ತಾರೆ. ಎಸ್, ಸೊ ಹೀಗಾಗಿ ಆ ಒಂದು ಪೋಸ್ಟ್ ಏನು ಕೊಟ್ಟಿರ್ತದಲ್ಲ ಅವ್ರ ಹೊಣೆಗಾರಿಕೆ ಜಾಸ್ತಿ ಇರ್ತೈತೆ ಆ್ಯಸ್ ಕಂಪೇರ್ಡ್ ಟು ಆಫ್ ಕೋ ಪರ್ಸನ್. ನೋ ಡೌಟ್ ಅಲ್ಲಿ ಎಲ್ಲ ಮೆಂಬರ್ಸ್ ಕರ್ತ ಇರಲಿ ಅಥವಾ ಕೋ ಪರ್ಸನಸ್ ಇರಲಿ, whoever he may be, ಏನೋ ಅದು ಪ್ರಾಪರ್ಟಿ ಇರ್ತದಲ್ಲ ಅದು ಓನರ್ಶಿಪ್ ಎಲ್ಲರಿಗೂ ಈಕ್ವಲ್ ಇರ್ತದೆ. ಬಟ್ ಹೋಲ್ಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಈಸ್ ಕನ್ಸರ್ನ್ ವಿತ್ ಓನ್ಲಿ ದ ಕರ್ತ. ಎಸ್, ಆ್ಯಂಡ್ ಇಲ್ಲಿ ದ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಫಾರ್ಮೇಷನ್ ಮಾಡ್ಬೋದು. ಎಸ್, ಇದು ಭಾಳ ಈಸಿ ಇದ್ರಿ. ಅಟ್ಲೀಸ್ಟ್ ವಿ ನೀಡ್ 2 people. ಎಸ್, 2 members ಈ ಬಿಸ್ನೆಸ್ ಒಳಗೆ ಇರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಆಫ್ ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ದ್ಯಾಟ್ ಈಸ್ ವಂಶ ಪರಂಪರೆಯಿಂದ ಈ ವ್ಯವಹಾರವನ್ನು ನಡೆಸ್ಕೊಳೋ ಅಂಥದ್ದು ಒಂದು ವ್ಯವಹಾರವನ್ನು ಇರಬೇಕು. ಇಲ್ಲಿ ಯಾವುದೋ ರೀತಿಯಲ್ಲಿ ಒಪ್ಪಂದ ಮಾಡ್ಕೊಳಂಗಿಲ್ಲ. ದಿರ್ ಈಸ್ ನೋ ಅಗ್ರಿಮೆಂಟ್ ಇನ್ ದಿಸ್ ಕೈಂಡ್ ಆಫ್ ಬಿಸ್ನೆಸ್ ಬಿಕಾಸ್ ದೇ ಆರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಇಟ್ ಸೆಲ್ಫ್. ಸೊ ಹಾನೆಸ್ಟಿ ವಿಲ್ ಬಿ ದೇರ್. And it is governed by an Hindu succession at 1956. So formation is very easy. And we have discussed with the control, continuity, and even a minor member can also be a member of this family because when he get a birth from that particular business family, then by birth only he will be a member. ಸೊ ಇಲ್ಲಿ ಮೈನರ್ ಮೆಂಬರ್ ಅಥವಾ ಅಪ್ರಾಪ್ತ ಸದಸ್ಯ ಅಂತಂದರೆ ಇಲ್ಲೇ ಬಿಲೋ 18 years. ಹೌದಾ? ಸೊ ಅವ್ರು ಯಾವಾಗ ಈ ಒಂದು ವ್ಯವಹಾರ ಕುಟುಂಬದ ವ್ಯವಹಾರದೊಳಗೆ ಅವರು ಜನನವನ್ನು ತಗೋತಾರೆ, ಆ ದಿನದಿಂದಲೇ ಅವರು ಏನಂತ ಹೆಸರು ತೊಗೊಂಡ್ಬಿಡ್ತಾರೆ, ಆ ಒಂದು ಬಿಸ್ನೆಸ್ಸಿಂದ ಅವರ ಸದಸ್ಯರು ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಮೈನರ್ ಮೆಂಬರ್ ಅದಾರ, ಮೇಜರ್ ಅದಾರ, ದಟ್ ಡಸಂಟ್ ಮ್ಯಾಟರ್. ಸೊ ಇಲ್ಲೇ ಆ ಟೈಪ್ ಈ ಒಂದು ಬಿಸ್ನೆಸ್ಸನ್ನು ನಡೆಸ್ಕೊಳ್ತಾರೆ. ನಾರ್ಮಲಿ ಇದು ಇಂಡಿಯಾ ಒಳಗೆ ಅಷ್ಟೇ ಕಂಡು ಬರ್ತದೆ, ಬಟ್ ಈಗೆಲ್ಲ ಡಿಕ್ಲೈನಿಂಗ್ ಹಾಕೋಂಥದ್ದು ಅಂತ ಹೇಳ್ತಿದ್ದಾರೆ. ಎಸ್, ಸೊ ವಿ ಹ್ಯಾವ್ ಗಾಟ್ ಕನೆಕ್ಟೆಡ್ ಆ್ಯಂಡ್ ನೆಕ್ಸ್ಟ್ ವಿ ಮೂವ್ ವಿತ್ ದ ಮೆರಿಟ್ಸ್ ಆಫ್ ದಿಸ್ ಬಿಸ್ನೆಸ್. ಸೊ ಇದರ ಒಂದಿಷ್ಟು ಅನುಕೂಲತೆಗಳನ್ನು ನಮಗೆ ಕಲಿಯೋಣ. ಮೆರಿಟ್ಸ್ ಇನ್ ದ ಸೆನ್ಸ್ ಅನುಕೂಲತೆಗಳು, ಇದರ ಒಂದಿಷ್ಟು ಚಲೋ ಗುಣಗಳನ್ನು ನಾವೆಲ್ಲ ನೋಡೋಣ. ದ ಫಸ್ಟ್ ಒನ್ ಇಸ್ ಇಫೆಕ್ಟಿವ್ ಕಂಟ್ರೋಲ್. ಇಫೆಕ್ಟಿವ್ ಕಂಟ್ರೋಲ್. ಸೊ ಕನ್ನಡ ಒಳಗೆ ನಾವು ಇಲ್ಲಿ ಏನು ಕರಿತೀವಿ? ಇಫೆಕ್ಟಿವ್ ಕಂಟ್ರೋಲಿಗೆ ವಿ ಕಾಲ್ ಇಟ್ ಆಸ್ ಪರಿಣಾಮಕಾರಿ ನಿಯಂತ್ರಣ. ಸೊ ಇಲ್ಲಿ ಕಂಟ್ರೋಲ್ ಯಾರು ಮಾಡ್ತಿರ್ತಾರೆ? ಇಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡೋದು ನೋ ಡೌಟ್ ಕರ್ತ. ವೈ? ಬಿಕಾಸ್ ಹಿ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಹೌದಾ? ಅವರು ಆ ಒಂದು ವ್ಯವಹಾರದೊಳಗೆ ಹಿರಿಯರಿರ್ತಾರೆ. ಸೊ ಹೀಗಾಗಿ ಆ ಒಂದು ವ್ಯವಹಾರದೊಳಗೆ ಏನು ಮಾಡ್ಬಿಡ್ತಾರೆ, ಅವರಿಗೆ ಕರ್ತ ಅಂತ ಕೊಟ್ಬಿಡ್ತಾರೆ. ಏನೋ ಕಂಟ್ರೋಲಿಂಗ್ ಮಾಡೋದಿರಲಿ, ಏನೋ ನಿಯಂತ್ರಣ ಮಾಡೋದಿರಲಿ, ಆ ನಿಯಂತ್ರಣ ಯಾರು ಮಾಡ್ತಿರ್ತಾರೆ? ಇಲ್ಲೇ ಕರ್ತ ಮಾಡ್ತಿರ್ತಾರೆ. ಏನು ವಾಟ್ ಎವರ್ ದ ಡಿಸಿಷನ್ಸ್ ಮೇ ಬಿ, ದ absolute power will be in the hands of the karta itself. He will control all the decisions making, or else whatever the decisions will be taken, it will be of his power, right? And here it avoids the conflicts. So here, as I told you, karta controls all those decision making things. And here ಏನಾಗ್ತದೆ, ಇಲ್ಲೇ ಕಾನ್ಫ್ಲಿಕ್ಟ್ಸ್ ಆಗಂಗಿಲ್ಲ, ಜಗಳ ಆಗಂಗಿಲ್ಲ. ಕಾನ್ಫ್ಲಿಕ್ಟ್ಸ್, ಡಿಸ್ಪ್ಯೂಟ್ಸ್ ಇವೆಲ್ಲ ಏನು ಮಾಡ್ಬೋದು? ಕಡಿಮೆ ಆಗ್ಬೋದು. ಡಿಸ್ಪ್ಯೂಟ್ಸ್, ಕಾನ್ಫ್ಲಿಕ್ಟ್ಸ್ ಇವೆಲ್ಲ ಏನಾಗಂಗಿಲ್ಲ, ಜಗಳ ಆಗಿಲ್ಲ. ಯಾಕಂದರೆ ಈ ಹೆಡ್ ಯಾರಿಗೆ ಒಪ್ಪಿಸ್ಬಿಟ್ಟಿರ್ತೀವೋ ಕರ್ತ ಅನ್ನೋರಿಗೆ ಒಪ್ಪಿಸ್ಬಿಟ್ಟಿರ್ತೀವಿ. ಸೊ ಇಲ್ಲಿ ಮೆಂಬರ್ಸ್ ಒಳಗೆ ಜಗಳ ಆಡೋದು ಬರೀ ಇರ್ತದೆ. ಸೊ ಹೀಗಾಗಿ ಎಲ್ಲರೂ ಕರೆಕ್ಟಾಗಿ ಅವ್ರ ಮಾತುಗಳನ್ನು ಕೇಳಬೇಕು. ಇವ್ರು ಏನು ಹೇಳ್ತಾರೆ, ಏನು ಡಿಸಿಷನ್ಸ್ ತೊಗೊಂಡಿರ್ತಾರೆ, ದ್ಯಾಟ್ ವಿಲ್ ಬಿ acceptable by the co-persons. ಎಸ್, ಸೊ ಇದು ಒಂದು ಅವರು ರೆಸ್ಪೆಕ್ಟ್ಫುಲಿ ಆಗಿ ಕರ್ತಾಗ ನೋಡ್ಕೊಂತಿದ್ರೆ ಡೆಫಿನೆಟ್ಲಿ ಅದ ಅವ್ರು ಏನು ಡಿಸಿಷನ್ ತೊಗೊಂಡಿರ್ತಾರೆ ಆ co-persons ಜೊತೆಗೆ ಆ ಒಂದು ಡಿಸಿಷನಿಗೆ ಎಕ್ಸೆಪ್ಟನ್ನು ಮಾಡ್ಕೋತಾರೆ. ಎಸ್, ಆ್ಯಂಡ್ ದೆನ್ ನೆಕ್ಸ್ಟ್ ವಿಲ್ ಮೂವ್ ಅಹೆಡ್, ದಟ್ ಈಸ್ ಕಂಟಿನ್ಯೂಡ್ ಬಿಸ್ನೆಸ್ ಎಕ್ಸಿಸ್ಟೆನ್ಸ್. Continued business existence. ಕನ್ನಡ ಒಳಗ ಎಸ್, ವ್ಯವಹಾರದ ನಿರಂತರ ಅಸ್ತಿತ್ವ. ಸೋಲ್ ಪ್ರೊಪ್ರೈಟರ್ಶಿಪ್ ನೋಡಿದ್ರಿ? ಎಸ್, ಆ ಸೋಲ್ ಪ್ರೊಪ್ರೈಟರ್ಶಿಪ್ ಒಳಗೆ ಕಂಟಿನ್ಯೂ ಮಾಡೋದು ಆಗಂಗಿಲ್ಲ ಅಂತ ಹೇಳಿದ್ವಿ. ಯಾಕೆ? ಡೆತ್ ಆಗಬೇಕು. ಯಾಕಂದ್ರೆ ಓನ್ಲಿ ಓನರ್ ಇರ್ತಾನೆ. ಸೊ ಹಿಂಗಾಗಿ ಡೆತ್ ಆಯಿತು, ಏನೋ ಅವ್ನಿಗೆ ಆರಾಮಿಲ್ಲ, ಆರಾಮ್ ತಪ್ಪು, ಬ್ಯಾಂಕ್ರಪ್ಸಿ ಆಯಿತು, ದಿವಾಳಿ ಆಯಿತು. ಸೊ ಹಿಂಗೇನಾರ ಆತಂದ್ರೆ ಅವನ ಬಿಸ್ನೆಸ್ ಮುಂದೆ ಹೋಗಂಗಿಲ್ಲ. ಬಟ್ ಹಿಯರ್ ಜಾಯಿಂಟ್ ಇನ್ ಫ್ಯಾಮಿಲಿ ಬಿಸ್ನೆಸ್ ಒಳಗೆ ಕಂಟಿನ್ಯೂ ಆಗ್ಬೋದು. ಬಿಸ್ನೆಸ್ ಕ್ಯಾನ್ ಕಂಟಿನ್ಯೂ. ಎಸ್,
business can continue. Why? Because here the head of the family is Karta, no doubt. So if Karta dies, then the next elder member, he can be a, or else he can hold that business and be a Karta. So here what happens, after him another one person comes, that is another one member, then after him another one member, right? So what happens here in this kind of business, here whatever may be the business will be continue for a longer period, because after the elder member dies, then the next elder member will continue the business, right? And if they don't want to continue the business, right, ಈಗ ಫಸ್ಟ್ ಮೆಂಬರ್ ಇರ್ತಾರೆ, ಫಸ್ಟ್ ಕರ್ತಾ ಇರ್ತಾರೆ, ಅವ್ರು ಡೆತ್ ಆಯಿತು, or else he don't want to continue the business, or else he don't want to be a karta, he don't want to take any kind of responsibility, then he can handle it over to a next elder member, so that he can be a karta and handle all those decision making things, right? So or else if they don't want to continue business itself, if they don't want to continue the business, or if they want to wind up the business, ಅವಾಗ ಹಿಂಗಿತ್ತಂತಂದ್ರೆ ಫುಲ್ ಕಂಪ್ನಿನ ಕ್ಲೋಸ್ ಮಾಡ್ಬೇಕಂತಂದ್ರೆ ವಿತ್ ದ ಕನ್ಸೆಂಟ್ ಆಫ್ ಆಲ್ ದ ಮೆಂಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಅದಾರ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಒಂದು ಡಿಸಿಷನ್ ತೊಗೊಂಡು ಬಿಸ್ನೆಸ್ಸನ್ನು ವೈಂಡ್ ಅಪ್ ಮಾಡ್ಬೋದು. ದೇ ಕ್ಯಾನ್ ವೈಂಡ್ ಅಪ್ ಅ ಬಿಸ್ನೆಸ್ ಬೈ ಕನ್ಸೆಂಟ್ ಆಫ್ ಆಲ್ ದ ಮೆಂಬರ್ಸ್, ಆರ್ ಇಫ್ ದೇ ವಾಂಟ್ ಟು ಕಂಟಿನ್ಯೂ ಅವ್ರು ಕಂಟಿನ್ಯೂಸ್ ಇಲ್ಲೇ ಮಾಡಬಹುದು. ಸೊ ಹಿಯರ್ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ business continuation. So next we'll move ahead, that is limited liability of members. Limited liability of members. Yes, ಕನ್ನಡ ಒಳಗೆ ನಾವು ಸದಸ್ಯರ ಮಿತ ಹೊಣೆಗಾರಿಕೆ. Yes, liability ಹೊಣೆಗಾರಿಕೆ, right? So here limited liability will be of whom? The co-partners. Co-partners liability will be limited only to the extent of his ownership of that particular property. Yes, and whose liability will be unlimited? Karta's liability will be unlimited. Why Karta's liability will be unlimited? Because whatever the responsibility will be there, controlling will be there, decision making will be there, it will be taken by an karta itself, right? Because he is the head of the family, and so his responsibility will be plenty. So for that, the liability of that karta will be unlimited. And with regards to the co-partners, yes, their liability will be limited, that is to the extent of only their property of that business. ಅವ್ರದ್ದು ಎಷ್ಟು ಓನರ್ಶಿಪ್ ಇರ್ತದೆ ಅಲ್ಲಿ ಮಟ್ಟ ಅಷ್ಟೇ ಅವ್ರದ್ದು ಸೀಮಿತವಾಗಿರ್ತಾರೆ. ಇನ್ನೊಮ್ಮೆ ಹೇಳ್ಬೇಕಂದ್ರೆ ಈಗ ಇದೇನು ಸಹ ವಾರಸುದಾರ ಇರ್ತದೆ, ಆ ಸಹ ವಾರಸುದಾರದ ಇದು ಹೊಣೆಗಾರಿಕೆ ಏನಿರ್ತದೆ ಭಾಳ ಮಿತವಾಗಿ ಇರ್ತದೆ. ಅವ್ರದ್ದು ಎಲ್ಲಿ ಮಟ್ಟ ಆ ಒಂದು ಪ್ರಾಪರ್ಟಿ ಶೇರ್ ಇರ್ತದೆ ಅಥವಾ ಓನರ್ಶಿಪ್ ಇರ್ತದೆ, ಮಾಲೀಕತ್ವ ಇರ್ತದೆ, ಅಲ್ಲಿ ಮಟ್ಟ ಅಷ್ಟೇ ಅವರ ಸೀಮಿತವಾಗಿರ್ತಾರೆ. ಆ್ಯಂಡ್ ಇದು ಕರ್ತ ಅವ್ರ ಹೊಣೆಗಾರಿಕೆ ಇರ್ತದೆ ಅನ್ಲಿಮಿಟೆಡ್ ಇರ್ತದೆ. ಯಾಕೆ ಅನ್ಲಿಮಿಟೆಡ್ ಇರ್ತದೆ ಅಂತಂದ್ರೆ ಸಂಪೂರ್ಣವಾಗಿ ವ್ಯವಹಾರದ ಜವಾಬ್ದಾರಿಯನ್ನು ಅವ್ರು ತೊಗೊಂಡಿರ್ತಾರೆ. ಕಂಟ್ರೋಲಿಂಗ್ ಇರಲಿ, ನಿರ್ಣಯಗಳನ್ನು ತೊಗೊಳೋದಿರಲಿ, ಏನೋ ಬಿಸ್ನೆಸ್ಸಿನ ಆ್ಯಕ್ಟಿವಿಟೀಸ್ ಮಾಡೋದಿರಲಿ, ಇವನ್ನೆಲ್ಲ ಜವಾಬ್ದಾರಿ ಯಾರು ತೊಗೊಂಡಿರ್ತಾರೆ? ಕರ್ತ ತೊಗೊಂಡಿರ್ತಾರೆ. ಫಾರ್ ದ್ಯಾಟ್ ಅವ್ರದ್ದು ಲಯಬಿಲಿಟೀಸ್ ಅದಕ್ಕೆ ಏನಿರ್ತದೆ? ಅನ್ಲಿಮಿಟೆಡ್ ಇರ್ತದೆ, ಅನ್ಲಿಮಿಟೆಡ್ ಇರ್ತದೆ. ದಿಸ್ ವಿಲ್ ಬಿ ಆಸ್ಕ್ ಫಾರ್ 1 marks. Karta's limited liability of, and whether the Karta's liability is limited or unlimited ಅಂತ question ಕೇಳಬಹುದು. So that in that time you can write Karta's liability is unlimited, and with regard to the co-partners the liability is limited. Yes. So next we'll move ahead, that is for increased loyalty and cooperation. Increased loyalty, cooperation. ಎಸ್, ಕನ್ನಡ ಒಳಗೆ ನಾವು ಇಲ್ಲಿ ಏನು ಕರಿತೀವಿ? ಹೆಚ್ಚಿನ ನಿಷ್ಠೆ ಮತ್ತು ಸಹಕಾರ. ಎಸ್, ಡೆಫಿನೆಟ್ಲಿ ಲಾಯಲ್ ಆಗಿರ್ತಾರೆ. ಹಿಯರ್ ಇನ್ ದಿಸ್ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್, the loyalty of the members is increased as compared to the outsiders, right? When we start a business with the outsiders, honesty and loyalty will be very less.
but we are in this kind of business, the members are of family itself, so they will be knowing, their character will be knowing to each and every person of that particular family, so that there is an honesty, loyalty. They think that the businessmen or else the members of that family, while doing a business, they think that it's my business. Yes, whatever I do because of that particular business, that particular growth of the business. So for that purpose, here loyalty will be there and honesty will be there, because no one does a cheating or fraud to that business, because they are the family members of that business. So here there will be increased loyalty and cooperation will be also present in this kind of business. Pride is pride in the growth of the business. It tells about the achievement of the family's business. ಸೊ ಪ್ರೈಡ್ ಏನಿರ್ತದಲ್ಲ, ಅದು ಗೌರವ ಸಿಗೋದು, ಆ ಪ್ರೌಡ್ನೆಸ್, ಅವ್ರು ಹೆಂಗೆ ಬಿಸ್ನೆಸ್ಸನ್ನು ಬೆಳವಣಿಗೆ ಮಾಡ್ಕೊತ ಹೋಗ್ತಾರೆ ಅದ್ರ ಮೇಲೆ ಗೊತ್ತಾಗ್ತದೆ ಆ ಮೆಂಬರ್ಸ್ ಎಷ್ಟು ಒಂದು ಗುಡಿ ಆಗಿದ್ದಾರೆ, ಟುಗೆದರ್ ಆಗಿದ್ದಾರೆ ಅಂತೇಳಿ. ಸೊ ಹಿಂಗಾಗಿ ಏನಂತಾರೆ, ಬಿಸ್ನೆಸ್ ಒಳಗೆ ನಿಷ್ಠೆ ಅನ್ನೋದು ಇರ್ತದೆ, ಆ ಒಂದು ವ್ಯವಹಾರದ ಬಿಸ್ನೆಸ್ ವ್ಯವಹಾರ ಇರ್ತದೆ, ಕುಟುಂಬದ ವ್ಯವಹಾರ ಇರ್ತದೆ. ಸೊ ಹಿಂಗಾಗಿ ಸದಸ್ಯರು ಇರ್ತಾರೆ, ತಮ್ಮೊಳಗೆ ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ. ಸೊ ಇಲ್ಲಿ ನಿಷ್ಠೆಯಿಂದ ವರ್ಕ್ ಮಾಡ್ತಾರೆ, ಚೀಟಿಂಗ್ ಮಾಡೋಂಗಿಲ್ಲ, ಫ್ರಾಡ್ ಮಾಡೋಂಗಿಲ್ಲ. ಸೊ ಇಂಥದ್ದು ಯಾವುದೂ ನಡೆಯೋದಿಲ್ಲ. ಆ್ಯಂಡ್ ಸಹಕಾರದೊಂದಿಗೆ ಇರ್ತಾರೆ. ಕರ್ತ ಅನ್ನೋ ಫೀಲಿಂಗ್ ಇರ್ತದೆ, ದೊಡ್ಡವರು ಹಿರಿಯವರು ಅನ್ನೋದು ಫೀಲಿಂಗ್ ಇರ್ತದೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳೋ ಅಂಥದ್ದು ಈ ಒಂದು ಸಹ ವಾರಸುದಾರರ ಕರ್ತವ್ಯ ಅಂತೇಳಿ ಅವರು ಈ ಬಿಸ್ನೆಸ್ಸನ್ನು ಮುಂದೆ ನಡೆಸ್ಕೊಂತ ಹೋಗ್ತಿರ್ತಾರೆ. ಸೊ ದಟ್ ಈಸ್ ಆಫ್ ಇನ್ಕ್ರೀಸ್ಡ್ ಲಾಯಲ್ಟಿ ಆ್ಯಂಡ್ ಕೋಆಪರೇಷನ್ಸ್. ಎಸ್, ಸೊ ನೆಕ್ಸ್ಟ್ we move ahead, that is limitations of joint into family business. We can say demerits also. Yes, we know joint into family business ಇಂದ ಅನಾನುಕೂಲತೆಗಳನ್ನು ನೋಡು. So first one is limited resources. ಮಿತ ಸಂಪನ್ಮೂಲ, yes. So here in a joint into family business, definitely you may ask question, right? Why the resources of joint into family business is limited? There are many members, yes, they cooperate, they are loyal, they are honest, right? So why this question arises? Limited resources. There is an disadvantages, yes. They are the disadvantages of this business also. Why? Because here what happens, the members of the business is or else the members of that particular family business will be carrying out the business very nicely, right? No doubt. But here the co-partners who are there in that family business, those people, liability, yes, liability, losses, whatever they bear is only to the extent of their ownership of that particular property. ಅವ್ರದ್ದು ಪ್ರಾಪರ್ಟಿ ಎಷ್ಟದ ಅಷ್ಟರ ಮಟ್ಟ ಅಷ್ಟೇ ಅವರು ಸೀಮಿತ ಇರ್ತಾರೆ. ಜಾಸ್ತಿ ಸಾಲ ಆಯ್ತಂದ್ರೆ ಅವ್ರದ್ದು ಜವಾಬ್ದಾರಿ ನಾ ತೊಗೊಳಂಗಿಲ್ಲ ಅಂತಾರೆ. ಇಲ್ಲಿ ಮಟ್ಟ ಅವ್ರದ್ದು ಪ್ರಾಪರ್ಟಿ ಇರ್ತದೆ, ಅವ್ರದ್ದು ರೈಟ್ಸ್ ಎಷ್ಟು ಇರ್ತದೆ, ಅವ್ರದ್ದು ಎಷ್ಟದ ಹಕ್ಕುಗಳು ಇರ್ತದೆ, ಅಲ್ಲಿ ಮಟ್ಟ ಅಷ್ಟು ಅವ್ರು ಏನು ಮಾಡಿರ್ತಾರೆ, ಜವಾಬ್ದಾರಿಯನ್ನು ತೊಗೊಂಡಿರ್ತಾರೆ. ಅದ್ರದ್ದೇನು ಜಾಸ್ತಿ ಜವಾಬ್ದಾರಿ ತೊಗೊಂಡವ್ರು ಯಾರಿಲ್ಲ, ಕರ್ತ ತೊಗೋಬೇಕಾಗ್ತದೆ. ಇಲ್ಲಿ ಸಹ ವಾರಸುದಾರರು ಇರ್ತಾರೆ, ಅಷ್ಟು ಅವರ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಳಂಗಿಲ್ಲ. ಬಿಕಾಸ್ ದೇ ಟೆಲ್ ದ್ಯಾಟ್ ವಿ ಹ್ಯಾವ್ ದ ಲಯಬಿಲಿಟಿ ಆರ್ ಎಸ್ ವಾಟ್ ಎವರ್ ದ ಲಾಸಸ್ ಆರ್ ದೇ, ದ್ಯಾಟ್ ವಿಲ್ ಬಿ ಬೇಡ್ ಬೈ ಅಸ್ with the extent of ownership of that particular property of business, right? And the overall responsibility will be taken by an karta and it will be heavy for him. So this may happen, and here by this they limits the expansion of the business. So ಇಲ್ಲಿ ಅವರ ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಯಾರು ಮುಂದೆ ಬರಂಗಿಲ್ಲ. ನಾಟ್ ಓನ್ಲಿ ದ ಕರ್ತ, ಕೋ-ಪಾರ್ಸನರ್ಸು ಬರಂಗಿಲ್ಲ. ಕೋ-ಪಾರ್ಸನರ್ಸ್ ಹ್ಯಾಸ್ ಐ ಟೋಲ್ಡ್ ಯು, ಸಹವಾರಸುದಾರರು ಇಲ್ಲಿ ತಮ್ದು ಎಷ್ಟು ಪ್ರಾಪರ್ಟಿ ಇರ್ತದೆ, ಹಕ್ಕು ಇರ್ತದೆ, ಅಲ್ಲಿ ಮಟ್ಟ ಅಷ್ಟು ಅವ್ರು ಬೇರ್ ಮಾಡಿರ್ತಾರೆ. ಮತ್ತು ಕರ್ತ ಯಾಕೆ ಇಲ್ಲಿ ಜವಾಬ್ದಾರಿ ತಗೋತಾನೆ, ಈವನ್ ಹೀ ಈಸ್ ಆಲ್ಸೋ ಅ ಮೆಂಬರ್, ರೈಟ್? ಬರೀ ಒಂದು ಪೋಸ್ಟ್ ಕೊಟ್ಟಿರ್ತಾರೆ, ಇಲ್ಲಿ ಯಾರೂ ಸಪೋರ್ಟ್ ಕೊಡಕತ್ತಿಲ್ಲ ಅಂತಂದ್ರೆ ನಾ ಯಾಕೆ ಈ ಬಿಸ್ನೆಸ್ಸನ್ನು ಗ್ರೋ ಮಾಡಲಿ ಅನ್ನೋದನ್ನು ಅವರು ಸತ್ಯ ಕೈಲೇ ಮುಂದೆ ಬರೋದಿಲ್ಲ. ಸೊ ಬಿಸ್ನೆಸ್ ಎಕ್ಸ್ಪಾಂಡ್ ಆಗಂಗಿಲ್ಲ, ಗ್ರೋತ್ ಆಗಂಗಿಲ್ಲ. ಸೊ ಫಾರ್ ದ್ಯಾಟ್ ದೇರ್ ವಿಲ್ ಬಿ ಅ ಲಿಮಿಟೆಡ್ ರಿಸೋರ್ಸಸ್, ರೈಟ್? ಆ್ಯಂಡ್ ದ ಸೆಕೆಂಡ್ ವಿಲ್ ಮೂವ್ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಕರ್ತ. Unlimited liability of karta. Yes, as I told you, the karta's liability will be unlimited. Yes, ಕನ್ನಡ ಒಳಗ ಕರ್ತನ ಅಪರಿಮಿತ ಹೊಣೆಗಾರಿಕೆ. So ಇಲ್ಲಿ as I told you, karta is burdened not only with the decision makings or else controlling, but also suffers from
unlimited liability also. Yes, as I told you, kartas, whatever the kartas responsibility will be there, it's not with only the decision making power or else with the controlling, but also the unlimited liability of the family business. So here this will be a disadvantage for an karta, because if there is an unlimited liability in that particular family business, then his personal asset is also a question mark. Yes, here when the liability will be more, right, the creditors will come, right, definitely that creditors will come to an karta and they may ask for the money. Yes, so in that time the personal asset of that kartas will be taken over by a creditor. But as compared to the co-personers, they are limited with the extent of their properties, right? So they are not responsible for that. But here karta's responsibility will be more with as compared to the unlimited liability. His personal asset is also taken away by a creditor. So this is a disadvantages of karta. And the next we move ahead. Disadvantage is dominance of karta. Dominance of karta. Yes, dominating irtare alla. So that we'll see kartana prabhutva. So what happens here? Karta is definitely he manages, individually manages all the things, whether it may be an decision making, whether it may be an controlling, whether it may be an unlimited liability of that karta, right? Here question arises whether whatever the decisions will be taken by an karta, that will be followed by an co-personers. No, sometimes when we be in a family, right, sometimes the members, that is the members or as co-personers, don't follow the rules or else don't follow the decisions whatever the karta is taken. Sometimes they get disturbed, or else they won't listen to the karta. Whatever the decisions he will be taken, the other people won't accept it. Yes, so this is the problem of that particular business. So ಇಲ್ಲಿ ಏನಾಗ್ತದೆ, ಇಲ್ಲ ಡಾಮಿನೇಟಿಂಗ್ ಇರ್ತಾನೆ, ಇಲ್ಲಿ ಕರ್ತಾ ಏನು ಡಿಸಿಷನ್ಸ್ ತೊಗೊಂಡಿರ್ತಾನೆ, ಕಂಟ್ರೋಲಿಂಗ್ ಮಾಡ್ಕೊತಿರ್ತಾನೆ, ಆಕ್ಟಿವಿಟೀಸ್ ಮಾಡ್ತಿರ್ತಾನೆ, ಅದನ್ನು ಯಾರಿಗೆ ಇಷ್ಟ ಆಗ್ತಿರಂಗಿಲ್ಲ, ಸಹವಾರಸುದಾರರಿಗೆ ಇಷ್ಟ ಆಗ್ತಿರಂಗಿಲ್ಲ. ಸೊ ಅವರ ಭಿನ್ನ ಅಭಿಪ್ರಾಯಗಳು ಉಂಟಾಗ್ಬಿಡ್ತಾವೆ. ಎಸ್, ಬೇರೆ ಬೇರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ಬಿಡ್ತಾವ್ರಿ. ಸೊ ಡಿಫ್ರೆನ್ಸಸ್ ಆಫ್ ನಾವು ಯಾಕೆ ಕರ್ತಾರ ಮಾತು ಕೇಳೋನು, ನಾವು ಸದಸ್ಯರಿದ್ದೀವಿ, ನಮ್ಮ ಮಾತು ಕೇಳಬೇಕು, ವಿ ವಾಂಟ್ ಟೇಕ್ ದೀಸ್ ಕೈಂಡ್ ಆಫ್ ಡಿಸಿಷನ್ಸ್ ಅಂತ ಒಬ್ರಿಗೊಬ್ರು ಜಗಳ ಆಗ್ತಿರ್ತಾವ. ಜಗಳ ಇನ್ ದ ಸೆನ್ಸ್ ದೇರ್ ವಿಲ್ ಬಿ ಆನ್ ಕಾನ್ಫ್ಲಿಕ್ಟ್ಸ್ ಆಸ್ ವೆಲ್ ಆಸ್ ದೇರ್ ವಿಲ್ ಬಿ ಆನ್ ಡಿಸ್ಪ್ಯೂಟ್ಸ್, ಆ್ಯಂಡ್ ಅಗೇನ್ ದ ಬಿಸ್ನೆಸ್ ಮೇ ವೈಂಡ್ ಅಪ್. ಸೊ ಫಾರ್ ದ್ಯಾಟ್ ಪರ್ಪಸ್ ದೇರ್ ಈಸ್ ಆನ್ ಡಿಸ್ಅಡ್ವಾಂಟೇಜ್, ದಟ್ ಈಸ್ ಆನ್ ಡಾಮಿನೆನ್ಸ್ ಆಫ್ ಕರ್ತ. ರೈಟ್, ಸಮ್ಟೈಮ್ಸ್ ಕರ್ತಾನು ತಮ್ಮದು ಒಂದು ಪೋಸ್ಟನ್ನು ತೋರಿಸ್ತೀಗ ಓವರ್ ಆಗಿ ವರ್ಕನ್ನು ತಗೋತಿರ್ತಾರೆ ಮೆಂಬರ್ಸ್ ಕಡೆ, ಆ ಮೆಂಬರ್ಸಿಗೆ ಇಷ್ಟ ಆಗ್ತಿರಂಗಿಲ್ಲ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಇನ್ ಆನ್ ಜಾಯಿಂಟ್ ಇಂಟು ಫ್ಯಾಮಿಲಿ ಬಿಸ್ನೆಸ್. ಆ್ಯಂಡ್ ದ ನೆಕ್ಸ್ಟ್ ವಿಲ್ ಮೂವ್, ದಟ್ ಈಸ್ ಲಿಮಿಟೆಡ್ ಮ್ಯಾನೇಜರಿಯಲ್ ಸ್ಕಿಲ್. Limited managerial skill. So limited managerial skill, in Kannada we call it as Mita Nirvahana Samarthya. Yes, so here what is the disadvantage is Karta, who is the head of the family business, right? He may be not talented, or else he may not have that kind of skill to handle all the areas of management, or else whatever the business activities will be handled, that skill he may not have, right? He may be good in, he may be having a skill of production, he may be having a skill of maintaining, he may not have the skill of decision making. This may happen. Yes, so here what disadvantages, or in all the areas the management, in the all areas of management the karta may not be skilled, right? So here what happens when the karta is not skilled in that particular field, then the business may suffer in an managerial activities. So whatever the managerial skill activities will be there, that will be lagging behind. So ಇಲ್ಲಿ ಏನಾಗ್ತದ್ರಿ, ಮಿತ ನಿರ್ವಹಣಾ ಸಾಮರ್ಥ್ಯ ಒಳಗೆ ಇಲ್ಲೇನಾಗ್ತದೆ, ಕರ್ತಾ ಅಷ್ಟು ಹೆಡ್ ಇರ್ತಾರೆ ನೋಡವು, ಬಟ್ ಎಲ್ಲ ಅವ್ರ ಕಡೆ ಜ್ಞಾನವನ್ನು ಇರೋದಿಲ್ಲ. ಎಲ್ಲ ಏರಿಯಾ ಒಳಗೂ ಎಲ್ಲ ಕ್ಷೇತ್ರ ಒಳಗೂ ಆ ನಿರ್ವಹಣೆ ಮಾಡೋವಂಥದ್ದು ಅವ್ರ ಕಡೆ ಮೇ ಬಿ ಅವರ ಉತ್ಪಾದನೆ ಒಳಗೆ ಶಾಣೆ ಇರ್ಬೋದು, ಅಥವಾ ಅವರು ಮ್ಯಾನೇಜ್ ಮಾಡೋದ್ರೊಳಗೆ ಶಾಣೆ ಇರ್ಬೋದು, ಆರ್ ಎಲ್ಸ್ ಅವರು ಡಿಸಿಷನ್
ಇಲ್ಲಿ ಏನು ಹೇಳ್ತಾರೆ, ಎಲ್ಲ ವ್ಯಕ್ತಿಗೂ ಎಲ್ಲ ಕೈಂಡ್ ಆಫ್ ನಾಲೆಜ್ ಇರಬೇಕು, ಎಲ್ಲದ್ರಿಗೂ ಶಾಣೆ ಇರಬೇಕು ಅಂತ ಏನಿರಲಿ, ಒಂದೊಂದ್ರೊಳಗೆ ಅವರು ಶಾಣೆ ಇರೋದಿಲ್ಲ, ರೈಟ್. ಸೊ ಇಂಥದ್ದೊಂದು ನೆಗೆಟಿವ್ ಪಾಯಿಂಟ್ಸು ಇರ್ತಾವೆ ರೀ. ಸೊ ಹಿಂಗಾಯ್ತಂತಂದ್ರೆ, ಯಾಕಂದ್ರೆ ಹೆಡ್ಡೇ ಇರೋರು ಕರ್ತನ ಪ್ರಾಪರಾಗಿ ವರ್ಕ್ ಮಾಡಲಿಲ್ಲ, ಡಿಸಿಷನ್ ತೊಗೋಲಿಲ್ಲ ಅಂತಂದ್ರೆ ಉಳ್ಕಿದ್ದ ಸಹಬಾರಿಸೋದವ್ರು ಅವ್ರು ಮಾತು ಕೇಳೋರು ಇರ್ತಾರೆ, ರೈಟ್. ಸೊ ಅವರು ಇಲ್ಲೇ ಮಾತಾಡ್ಲಿಕ್ಕೆ ಬರೋಂಗಿಲ್ಲ, ಬಿಕಾಸ್ ಹಿ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ, ರೈಟ್. ಕರ್ತಾ ಇರ್ತಾರೆ ಅವರು. ಸೊ ಅವ್ನು ಕರೆಕ್ಟಾಗಿ ಡಿಸಿಷನ್ಸ್ ತೊಗೋಲಿಲ್ಲ ಅಂತಂದ್ರೆ, will the business will move forward, will the business will be developed, will the business will be in a growth process? No. So it suffer, the business will suffer as a result of his unwise decisions. So proper decision ತಗೊಳ್ಳಿಲ್ಲ ಅಂತಂದ್ರೆ definitely that the business will be wind up, or else the business may not be in a good position. So even there may be an poor profits, or else there may be no profits as well. So these are the things of joint Hindu family business. So in this session we have discussed with the merits and demerits of joint Hindu family business. And as I told you, this business is only found in India, but nowadays this business we can't see because of as it is a joint family. So in this generation there are many individual families, and rarely joint family are seen. So this business is also dropped out. So till today we have completed with this form of business organization. In the next session we will start with the new form of organization, that is partnership. Till then, keep watching our videos. Thank you.